ನಾನು ಪ್ರವೀಣ್. ಇವತ್ತು ನಾವು ಆಕ್ಟಿವ್ ಪ್ರೆಸೆಂಟರ್ನಲ್ಲಿ ಮೀಡಿಯಾ ಇನ್ಸರ್ಟ್ ಮಾಡೋದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಾವೀಗ ಆಕ್ಟಿವ್ ಪ್ರೆಸೆಂಟರ್ನ ಹೋಮ್ ಪೇಜ್ನಲ್ಲಿ ಇದ್ದೀವಿ. ಇಲ್ಲಿ ಒಂದು ಬ್ಲ್ಯಾಂಕ್ ಪ್ರೆಸೆಂಟೇಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಆಕ್ಟಿವ್ ಪ್ರೆಸೆಂಟರ್ನಲ್ಲಿ ಮೀಡಿಯಾವನ್ನು ಇನ್ಸರ್ಟ್ ಮಾಡೋದಕ್ಕೆ ನಮಗೆ ಉಪಯೋಗಕ್ಕೆ ಬರ್ತಕ್ಕಂಥದ್ದು ಇನ್ಸರ್ಟ್ ಅನ್ನೋ ಒಂದು ಟ್ಯಾಬ್. ಈ ಇನ್ಸರ್ಟ್ ಟ್ಯಾಬ್ನಲ್ಲಿ ನಾವು ಮೀಡಿಯಾ ಕೆಳಗಡೆ ಇಮೇಜ್, ಆಡಿಯೋ, ವಿಡಿಯೋಗಳನ್ನು ನೋಡಬಹುದಾಗಿದೆ. ಮೊದಲಿಗೆ ಒಂದು ವಿಡಿಯೋವನ್ನು ಹೇಗೆ ಇನ್ಸರ್ಟ್ ಮಾಡೋದು ಅನ್ನೋದನ್ನು ನೋಡೋಣ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಎರಡು ಆಪ್ಷನ್ ಇದೆ. ನಾವು ಫೈಲಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫ್ರಮ್ ಫೈಲನ್ನು ಕ್ಲಿಕ್ ಮಾಡಿದ್ರೆ ನಾನು ನನ್ನ ರಿಸೋರ್ಸನ್ನು ಎಲ್ಲಿಟ್ಟಿದ್ದೀನಿ ಅನ್ನೋದನ್ನು ನೋಡಿಕೊಂಡು ಅಲ್ಲಿಂದ ಬೇಕಾಗಿರೋ ಮೀಡಿಯಾವನ್ನು ತಗೊಳ್ಬಹುದಾಗಿದೆ. ಇಲ್ಲಿ ಒಂದು ಇಂಟ್ರೋ ವಿಡಿಯೋವನ್ನು ನಾನು ಹಾಕ್ತಾ ಇದ್ದೇನೆ. ಆ ವಿಡಿಯೋ ಬಂದು ಮೊದಲನೇ ಸ್ಲೈಡ್ನಲ್ಲಿ ಕೂತ್ಕೊಳ್ಳುತ್ತೆ. ಈಗ ಮೊದಲನೇ ಸ್ಲೈಡ್ನಲ್ಲಿ ಒಂದು ವಿಡಿಯೋ ಬಂದು ಕೂತ್ಕೊಂಡಿದೆ. ಈಗ ನಾವು ಎರಡನೇ ಸ್ಲೈಡನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ನ್ಯೂ ಸ್ಲೈಡ್ ಪಕ್ಕದಲ್ಲಿರೋ ಆರೋ ಮಾರ್ಕ್ಗೆ ಹೋಗಿ ಇಲ್ಲಿ ನಾವು ಒಂದು ಬ್ಲ್ಯಾಂಕ್ ಸ್ಲೈಡನ್ನು ತಗೊಳ್ಳೋಣ. ಕ್ಲಿಕ್ ಮಾಡ್ತಾ ಇದ್ದೀನಿ. ಬ್ಲ್ಯಾಂಕ್ ಸ್ಲೈಡ್ ಬಂದು ಕೂತಿದೆ. ಈಗ ಇದ್ರ ಮೇಲಕ್ಕೆ ನಾವು ಒಂದು ಇಮೇಜನ್ನು ಇನ್ಸರ್ಟ್ ಮಾಡೋಣ. ಸೇಮ್ ಪ್ರೊಸೆಸ್, ಇನ್ಸರ್ಟ್ ಇಮೇಜ್. ನಮ್ಮ ಫೈಲ್ನಲ್ಲಿ ಇರ್ತಕ್ಕಂಥ ಇಮೇಜ್ಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ನಾವೀಗ ಈ ಫೈಲ್ನಲ್ಲಿ ಇರ್ತಕ್ಕಂಥ 3 ಇಮೇಜ್ಗಳನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಓಪನ್. ಸೊ ಅಷ್ಟು ಇಮೇಜ್ಗಳು ಒಂದೇ ಸ್ಲೈಡ್ ಮೇಲೆ ಕೂತಿದೆ. ಇವುಗಳನ್ನು ರೀಅರೇಂಜ್ ಮಾಡೋಣ. ಈಗ ನನ್ನ ಸ್ಲೈಡ್ ದೊಡ್ಡದಾಗಿ ಕಾಣಿಸ್ಬೇಕು ಅಂದರೆ ಇಲ್ಲಿರ್ತಕ್ಕಂಥ ಕೆಲವೊಂದು ಪ್ರಾಪರ್ಟೀಸ್ಗಳನ್ನು ತೆಗೆದುಹಾಕುವಂಥದ್ದು. ಆಮೇಲೆ ಬೇಕಿದ್ರೆ ನಾವು ಅದನ್ನು ಮತ್ತೆ ಇನ್ಸರ್ಟ್ ಮಾಡ್ಕೊಳ್ಬೋದು. ಅವುಗಳನ್ನು ಬಳಕೆ ಮಾಡೋದು ಹೇಗೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಈಗ ಈ ಇಮೇಜ್ಗಳನ್ನು ನಾನು ಅಲೈನ್ ಮಾಡ್ತಾ ಇದ್ದೀನಿ. ಸೊ ಈಗ 3 ಇಮೇಜ್ಗಳನ್ನು ನಾನಿಲ್ಲಿ ಇನ್ಸರ್ಟ್ ಮಾಡಿದ್ದೇನೆ. ಈಗ ಈ ಒಂದು ಸ್ಲೈಡ್ನಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸನ್ನು ಇನ್ಸರ್ಟ್ ಮಾಡಿ ಟೆಕ್ಸ್ಟನ್ನು ಟೈಪ್ ಮಾಡೋಣ. ಅದಕ್ಕೆ ಇನ್ಸರ್ಟ್ ಟ್ಯಾಬ್ನಲ್ಲಿ ಟೆಕ್ಸ್ಟ್ ಕ್ಯಾಪ್ಷನ್ ಅನ್ನೋ ಒಂದು ಆಪ್ಷನ್ ಇದೆ. ಇಲ್ಲಿ ಬಂದು ಬಾಕ್ಸನ್ನು ತಗೊಂಡು ಇದರೊಳಗಡೆ ನಾವು ಟೈಪ್ ಮಾಡ್ತಾ ಹೋಗೋಣ. ಈ ಟೆಕ್ಸ್ಟ್ ಸೈಜನ್ನು ದೊಡ್ಡದು ಮಾಡಲಿಕ್ಕೆ ನಾವು ಹೋಮ್ ಬಟನ್ಗೆ ಹೋಗಿ ಫಾಂಟ್ನಲ್ಲಿ ಈ ಫಾಂಟ್ ಸೈಜನ್ನು ನಾವು ದೊಡ್ಡದು ಮಾಡ್ಕೊಳ್ಬಹುದಾಗಿದೆ. ಈಗ ಟೈಪ್ ಮಾಡ್ತಾ ಇದ್ದೀನಿ. ಈ ಫಾಂಟನ್ನು ನಾವು ಚೇಂಜ್ ಮಾಡ್ಕೊಳ್ಬಹುದಾಗಿದೆ. ನನಗೆ ಬೇಕಾಗಿರೋ ಫಾಂಟನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೈಜನ್ನು ದೊಡ್ಡದು ಮಾಡೋಣ. ಇದರ ಕಲರ್ನ ಕೂಡ ನಾವು ಚೇಂಜ್ ಮಾಡ್ಬೋದು. ಹೇಗೆ ನಾವು ವರ್ಡ್ ಮತ್ತು ಪವರ್ ಪಾಯಿಂಟ್ಗಳಲ್ಲಿ ಬಳಕೆ ಮಾಡ್ತೀವಿ ಆ ರೀತಿಯಾಗಿ ಇಲ್ಲೂ ಕೂಡ ನಾವು ಫಾಂಟ್ಗಳನ್ನು ಚೇಂಜ್ ಮಾಡುವಂಥದ್ದು, ಸೈಜ್ ಚೇಂಜ್ ಮಾಡುವಂಥದ್ದು ಎಲ್ಲದನ್ನು ಕೂಡ ಮಾಡಬಹುದಾಗಿದೆ. ಇದನ್ನು ಈಗ ಒಂದು ಸೈಡ್ನಲ್ಲಿ ಹಾಕ್ತೇನೆ. ಇನ್ನೊಂದು ಟೆಕ್ಸ್ಟ್ ಬಾಕ್ಸನ್ನು ತಗೊಳ್ತಾ ಇದ್ದೇನೆ. ಇನ್ಸರ್ಟ್ ಟೆಕ್ಸ್ಟ್ ಕ್ಯಾಪ್ಷನ್. ಇದರೊಳಗಡೆ ಮತ್ತೆ ಟೈಪ್ ಮಾಡ್ತಾ ಇದ್ದೇನೆ. ಟೆಕ್ಸ್ಟ್ ಸೈಜನ್ನು ದೊಡ್ಡದು ಮಾಡ್ಕೊಳ್ಳಿಕ್ಕೆ ಹೋಮ್, ಟೆಕ್ಸ್ಟ್ ಸೈಜ್, ಪ್ಲೀಸ್ ಟೇಕ್ ಕೇರ್ ತಗೊಟ್ಟು ಇದರ ಟೆಕ್ಸ್ಟ್ ಫಾಂಟನ್ನು ಕೂಡ ನಾವು ಬದಲಾಯಿಸಬಹುದಾಗಿದೆ. ಕಲರನ್ನು ಕೂಡ ಬೇರೆ ಕಲರನ್ನು ಕೊಡಬಹುದಾಗಿದೆ. ಈಗ ನಾವು ವಿಡಿಯೋವನ್ನು ಇನ್ಸರ್ಟ್ ಮಾಡೋದು ಹೇಗೆ ಅಂತ ನೋಡಿದ್ವಿ, ಇಮೇಜಸ್ನ ಇನ್ಸರ್ಟ್ ಮಾಡೋದು ಹೇಗೆ ಅಂತ ನೋಡಿದ್ವಿ, ಟೆಕ್ಸ್ಟನ್ನು ಇನ್ಸರ್ಟ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಈಗ ನಾವು ಐಕಾನ್ಗಳನ್ನು ಇನ್ಸರ್ಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇದಕ್ಕೆ ನಾನು ಇನ್ನೊಂದು ಸ್ಲೈಡನ್ನು ತಗೊಳ್ತೇನೆ. ಇನ್ನೊಂದು ಸ್ಲೈಡ್ ತಗೊಳ್ಳಿಕ್ಕೆ ಹೋಮ್, ನ್ಯೂ ಸ್ಲೈಡ್ ಆ್ಯಂಡ್ ದ ಬ್ಲ್ಯಾಂಕ್ ಸ್ಲೈಡ್. ಈಗ ಹೊಸ ಸ್ಲೈಡ್ ನನಗೆ ಸಿಕ್ಕಿದೆ. ಈಗ ಇದರಲ್ಲಿ ನಾನು ಒಂದಷ್ಟು ಐಕಾನ್ಗಳನ್ನು ಹೇಗೆ ಇನ್ಸರ್ಟ್ ಮಾಡೋದನ್ನ ತೋರಿಸ್ತಾ ಹೋಗ್ತೀನಿ. ಇನ್ಸರ್ಟಲ್ಲಿ ಐಕಾನ್ಸ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ತುಂಬ ಐಕಾನ್ಗಳು ಓಪನ್ ಆಗುತ್ತೆ. ನಮಗೆ ಬೇಕಾಗಿರುವಂತಹ ಐಕಾನ್ಗಳಾಗಿರ್ಬೋದು, ಸ್ಮೈಲೀಸ್ ಆಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೊಳ್ಬಹುದಾಗಿದೆ. ಈಗ ನಾನಿಲ್ಲಿ ಕೆಲವೊಂದು ಐಕಾನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀನಿ.
ಒಂದು ಐಕಾನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ತೊಗೊಂಡಿದ್ದೇನೆ. ಐಕಾನ್ಸ್, ಇನ್ನೊಂದು ಐಕಾನನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಐಕಾನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ಒಂದು ಮನೆಯ ಚಿತ್ರವನ್ನು ನಾನು ತಗೊಳ್ತಾ ಇದ್ದೀನಿ. ಸೊ ಇವು ಮೂರಕ್ಕೂ ಕೂಡ ಒಂದೊಂದು ಕ್ಯಾಪ್ಷನನ್ನು ಕೊಡ್ತಾ ಹೋಗೋಣ. ಫಸ್ಟ್ ಐಕಾನ್ DNA ಆರ್ RNA ಇದೆ. ಇದಕ್ಕೆ ಒಂದು ಟೆಕ್ಸ್ಟ್ ಕ್ಯಾಪ್ಷನನ್ನು ತಗೊಂಡು ಟೈಪ್ ಮಾಡೋಣ. ಇದರ ಫಾಂಟ್ ಸೈಜನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಕೊರೋನಾ ವೈರಸ್ ಈಸ್ ಮ್ಯೂಟೇಟಿಂಗ್. ಇದೇ ರೀತಿಯ ಇನ್ನೊಂದು ಕ್ಯಾಪ್ಷನನ್ನು ನಾವು ತಗೊಳ್ಳೋದಕ್ಕೆ Ctrl+C Ctrl+V. ನಮಗೆ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಬಂದಿದೆ. ಇದರ ಕ್ಯಾಪ್ಷನನ್ನು ಚೇಂಜ್ ಮಾಡೋಣ. ಪ್ರಿವೆನ್ಷನ್ ಈಸ್ ಬೆಟರ್ ಆ್ಯಂಡ್ ಕ್ಯೂರ್. ನನಗೆ ಇದೇ ರೀತಿಯ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಬೇಕು. ಸೊ Ctrl+C Ctrl+V. ಟೆಕ್ಸ್ಟ್ ಬಾಕ್ಸ್ ಪೇಸ್ಟ್ ಆಗಿದೆ. ನಾನು ಈ ಕಡೆಗೆ ತೊಗೊಂಬರ್ತೀನಿ. ಸೊ ಇದನ್ನು ಎಡಿಟ್ ಮಾಡೋಣ. ಈಗ ಪ್ಲೀಸ್ ಬಿ ಇಂಡೋರ್. ಸೊ ಈಗ ನಮ್ಮ 3ನೇ ಸ್ಲೈಡ್ ರೆಡಿ ಆಗಿದೆ. ಈಗ ಮತ್ತೊಂದು ಸ್ಲೈಡನ್ನು ತಗೊಳ್ಳೋಣ. ನ್ಯೂ ಸ್ಲೈಡ್, ಬ್ಲ್ಯಾಂಕ್ ಸ್ಲೈಡ್. ಈ ಸ್ಲೈಡ್ಗೆ ನಾವು ಕೊನೆಯ ಒಂದು ವಿಡಿಯೋವನ್ನು ಇನ್ಸರ್ಟ್ ಮಾಡೋಣ. ವಿಡಿಯೋ ಮೇಲೆ ಹೇಗೆ ನಾವು ಇಮೇಜ್ಗಳನ್ನು ಮತ್ತು ಆಡಿಯೋವನ್ನು ಇನ್ಸರ್ಟ್ ಮಾಡ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ವಿಡಿಯೋ ಇನ್ಸರ್ಟ್ ಮಾಡೋದಕ್ಕೆ ಇನ್ಸರ್ಟ್ ಆಪ್ಷನ್ನಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಫೈಲನ್ನು ಕ್ಲಿಕ್ ಮಾಡಿ ನಮ್ಮ ಫೈನಲ್ ಇರ್ತಕ್ಕಂತಹ ವಿಡಿಯೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆ ವಿಡಿಯೋ ಬಂದೀಗ ನಮ್ಮ ಸ್ಲೈಡ್ ಮೇಲೆ ಕೂತ್ಕೊಂಡಿದೆ. ಸರಿಯಾದ ರೀತಿಯಲ್ಲಿ ಅಲೈನ್ ಮಾಡ್ಕೊಳ್ಳೋಣ. ವಿಡಿಯೋ ಇಲ್ಲಿ ಕೂತಿದೆ. ಈಗ ಈ ವಿಡಿಯೋ ಮೇಲೆ ನಾವು ಟೆಕ್ಸ್ಟನ್ನು ಬೇಕಾದರೂ ಇನ್ಸರ್ಟ್ ಮಾಡ್ಬೋದು, ಅಥವಾ ನಮಗೆ ಬೇಕಾಗಿರುವಂಥ ಇಮೇಜಸ್ಗಳನ್ನು ಬೇಕಾದರೂ ನಾವಿಲ್ಲಿ ಕೂರಿಸಬಹುದಾಗಿದೆ. ಈಗ ಫಸ್ಟ್ ಟೆಕ್ಸ್ಟನ್ನು ಇನ್ಸರ್ಟ್ ಮಾಡೋದು ಹೇಗೆ ಇದ್ರ ಮೇಲೆ ನೋಡೋಣ. ಟೆಕ್ಸ್ಟ್ ಕ್ಯಾಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಇದ್ರ ಮೇಲೆ ಬಾಕ್ಸನ್ನು ತೆಗೆದುಕೊಳ್ಳೋದು, ಇದರ ಮೇಲೆ ನಾವು ಟೈಪನ್ನು ಮಾಡಬಹುದಾಗಿದೆ. ಹೋಮ್, ಇನ್ಕ್ರೀಸ್ ಫಾಂಟ್ ಸೈಜ್. ಇಲ್ಲಿ ನಾನು ಟೆಕ್ಸ್ಟನ್ನು ಟೈಪ್ ಮಾಡಿದ್ದೇನೆ. ಇದನ್ನು ಕಸ್ಟಮೈಸ್ ಮಾಡ್ಕೊಳ್ಬಹುದಾಗಿದೆ. ನಾವು ಕಲರನ್ನು ಚೇಂಜ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಅದರ ಫಾಂಟನ್ನು ಚೇಂಜ್ ಮಾಡುವಂಥದ್ದಾಗಿರ್ಬೋದು, ಎಲ್ಲವನ್ನೂ ಕೂಡ ನಾವು ಚೇಂಜ್ ಮಾಡಬಹುದಾಗಿದೆ. ಹಾಗೆ ಇದರ ಮೇಲೆ ನಾವು ಬೇರೆ ಐಕಾನ್ಗಳನ್ನು ಕೂಡ ಕೂರಿಸ್ಕೊಳ್ಬಹುದಾಗಿದೆ. ಇಲ್ಲಿ ಒಂದು ಸ್ಮೈಲಿಯನ್ನು ನಾನು ಇನ್ಸರ್ಟ್ ಮಾಡ್ತಾ ಇದ್ದೇನೆ. ಸ್ಮೈಲಿ ಬಂದಿದೆ. Ctrl+C Ctrl+V. ಇನ್ನೊಂದು ಸ್ಮೈಲಿಯನ್ನು ಈ ಕಡೆ ಕೊಡೋಣ. Ctrl+V. ಇನ್ನೊಂದು ಸ್ಮೈಲಿ ಈ ಕಡೆ ಬರುತ್ತೆ. Ctrl+V. ಇನ್ನೊಂದು ಸ್ಮೈಲಿ ಈ ಕಡೆ. ಸೊ ಈಗ ನಮ್ಮ ಕೊನೆಯ ಸ್ಲೈಡ್ ರೆಡಿಯಾಗಿದೆ. ಈಗ ನಾವು ಮಾಡಬೇಕಾಗಿರೋ ಅಂಥದ್ದು, ನಮ್ಮ ಸ್ಲೈಡ್ಗಳು ಎಲ್ಲಿದೆ ಅನ್ನೋದು ನಾವು ಸರಿ ಕನ್ಫರ್ಮ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ನಮ್ಮ ಕೊನೆಯ ಸ್ಲೈಡ್ ಮೇಲಿದೆ, ನಂತರದ ಸ್ಲೈಡ್ ಕೆಳಗೆ ಬಂದಿದೆ. ಕೊನೆಯ ಸ್ಲೈಡನ್ನು ನಾವು ಕೆಳಗಡೆಗೆ ಕಳಿಸಬಹುದಾಗಿದೆ. ಈಗ ನಮ್ಮ ಸ್ಲೈಡ್ ಅಲೈನ್ಮೆಂಟ್ ಸರಿ ಹೋಗಿದೆ. ಮೊದಲನೇ ಸ್ಲೈಡ್ 9.957 ಸೆಕೆಂಡ್ಸ್ ಇದೆ. ಎರಡನೇ ಸ್ಲೈಡ್ ಕೇವಲ 3 ಸೆಕೆಂಡ್ ಇದೆ. ಇದನ್ನು ಜಾಸ್ತಿ ಸಮಯ ಬರೋ ರೀತಿ ಮಾಡೋದು ಹೀಗೆ. ನಮ್ಮ ಟೈಮ್ ಲೈನನ್ನು ಕೆಳಗಡೆ ಕಳಿಸಿದ್ದೆ, ಈಗ ಸ್ವಲ್ಪ ಮೇಲ್ ತಗೊಳ್ತೀನಿ. ಈ ಟೈಮ್ ಲೈನ್ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈಗ ಈ ಟೈಮ್ ಲೈನಲ್ಲಿ 3 ಸೆಕೆಂಡ್ಗಳ ಕಾಲ ಮಾತ್ರ ಇದು ಪ್ಲೇ ಆಗ್ತಾ ಇದೆ. ಇದನ್ನು ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಹೀಗೆ ಡ್ರ್ಯಾಗ್ ಮಾಡಿದ್ರೆ ನಮಗೆ ಎಷ್ಟು ಸೆಕೆಂಡ್ಗಳ ಕಾಲ ಬೇಕೋ ಅಷ್ಟು ಸೆಕೆಂಡ್ಗಳ ಕಾಲ ಇದು ಇರುತ್ತೆ. ಈಗ 7 ಸೆಕೆಂಡ್ಗಳ ಕಾಲ ಇದನ್ನು ಇಟ್ಟಿದ್ದೇನೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಇದು ಕೂಡ 3 ಸೆಕೆಂಡ್ಗಳ ಕಾಲ ಇದೆ.
ಸೊ ಇದನ್ನು ನಾವು ಸರಿ ಮಾಡೋದಕ್ಕೆ ನಮ್ಮ ಟೈಮ್ ಲೈನಲ್ಲಿ ಅದನ್ನು ಡ್ರ್ಯಾಗ್ ಮಾಡಿದ್ರೆ ನಮಗೆ ಎಷ್ಟು ಸೆಕೆಂಡ್ ಬೇಕು ಅಷ್ಟು ಸೆಕೆಂಡ್ಗೆ ನಿಲ್ಲಿಸ್ಕೋಬಹುದಾಗಿದೆ. ಇನ್ನು ಕೊನೆಯ ವಿಡಿಯೋ 11 ಸೆಕೆಂಡ್ ಇದೆ ವಿಡಿಯೋ ಇರೋದ್ರಿಂದಾಗಿ ಈಗ ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಕೊಡೋದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ಮೊದಲನೇ ಸ್ಲೈಡಲ್ಲಿ ಆಲ್ರೆಡಿ ಒಂದು ವಿಡಿಯೋ ಆಗಿರೋದ್ರಿಂದ ಅದರಲ್ಲಿ ಆಡಿಯೋ ಕೂಡ ಇದೆ. ಎರಡನೇ ಸ್ಲೈಡಿಂದ ನಾವು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಕೊಡ್ತಾ ಹೋಗೋಣ. ಇದನ್ನು ಕೊಡಲಿಕ್ಕೆ ಇನ್ಸರ್ಟ್ಗೆ ಹೋಗಿ ಆಡಿಯೋಗೆ ಹೋಗಿ ಫ್ರಮ್ ಫೈಲ್ ಅಂತ ಕೊಟ್ಟರೆ ನಮಗೆ ನಮ್ಮ ಫೈಲ್ನಲ್ಲಿರುವಂತಹ ಆಡಿಯೋವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿದೆ. ಇಲ್ಲಿ ಯಾವುದೋ ಒಂದು ಆಡಿಯೋವನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಆಡಿಯೋ ಬಂದು ಇಲ್ಲಿ ಕೂತಿದೆ. ಈ ಆಡಿಯೋ ಎಲ್ಲ ಸ್ಲೈಡ್ಗಳಿಗೂ ಬರಬೇಕು ಅಂದರೆ ಈ ಆಡಿಯೋ ಟ್ರ್ಯಾಕ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ಲೇ ಓವರ್ ಮಲ್ಟಿಪಲ್ ಸ್ಲೈಡ್ಸಲ್ಲಿ ಬಾಟಮ್ ಲೇಯರನ್ನು ಕೊಟ್ಟರೆ ಇದು ಎಲ್ಲ ಸ್ಲೈಡ್ಸಲ್ಲೂ ಕೂಡ ಪ್ಲೇ ಆಗುತ್ತೆ. ಈಗ ಕೊನೆಯದಾಗಿ ನಮ್ಮ ಥರ್ಡ್ ಸ್ಲೈಡ್ಗೆ ನಾವು ಒಂದು ಆಡಿಯೋವನ್ನು ಇನ್ಸರ್ಟ್ ಮಾಡಬೇಕಾಗಿದೆ. ಹಾಗಾಗಿ ಈ ಜಾಗದಲ್ಲಿರ್ತಕ್ಕಂಥ ರೆಕಾರ್ಡ್ ನರೇಷನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಾಯ್ಸನ್ನು ರೆಕಾರ್ಡ್ ಮಾಡಬಹುದಾಗಿದೆ ಇದ್ರ ಜೊತೆಯಲ್ಲಿ. ಈಗ ನಾನು ಥರ್ಡ್ ಸ್ಲೈಡನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ರೆಕಾರ್ಡ್ ನರೇಷನನ್ನು ಕ್ಲಿಕ್ ಮಾಡಿ ರೆಕಾರ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. Coronavirus is mutating. Prevention is better than cure. Please be indoor. ಈಗ ನನ್ನ ಆಡಿಯೋ ರೆಕಾರ್ಡಿಂಗ್ ಕೂಡ ಇದ್ರ ಜೊತೆಗೆ ಸೇರ್ಕೊಂಡಿದೆ. ಕಂಪ್ಲೀಟ್ ಎಲ್ಲ ಸ್ಲೈಡ್ಗಳನ್ನು ಕೂಡ ನಾವು ಪ್ರಿವ್ಯೂ ನೋಡಬೇಕು ಅಂದರೆ ಇಲ್ಲಿ ಪ್ರಿವ್ಯೂ ಆಪ್ಷನ್ ಇದೆ. ಪ್ರಿವ್ಯೂ ಪಕ್ಕದಲ್ಲಿರುವಂತಹ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ಪ್ರಿವ್ಯೂ ಆಲ್ ಅನ್ನೋ ಒಂದು ಆಪ್ಷನ್ ಇದೆ. ಈಗ ಪ್ರಿವ್ಯೂ ಆಲ್ ಅನ್ನು ನೋಡೋಣ. Coronavirus is mutating. Prevention is better than cure. Please be indoor. ಈಗ ನಮ್ಮ ವಿಡಿಯೋ ಕ್ರಿಯೇಷನ್ ಕಂಪ್ಲೀಟ್ ಆಗಿದೆ. ಇದನ್ನು ನಾವು ವಿಡಿಯೋ ಆಗಿ ಕನ್ವರ್ಟ್ ಮಾಡೋದಕ್ಕೆ ಎಕ್ಸ್ಪೋರ್ಟ್ಗೆ ಹೋಗಿ ವಿಡಿಯೋವನ್ನು ಕ್ಲಿಕ್ ಮಾಡಬೇಕು. ಈಗ ಯಾವ ಫಾರ್ಮ್ಯಾಟ್ನಲ್ಲಿ ವಿಡಿಯೋ ಇದೆ ಅದನ್ನು ಎಲ್ಲಿ ಸೇವ್ ಮಾಡಬೇಕು ಅಂತ ಕೇಳುತ್ತೆ. ಔಟ್ಪುಟ್ ಫೈಲ್ ಇದೆ. ಇದು ನಮಗೆ ಗೊತ್ತಿರುವಂತಹ ಒಂದು ಜಾಗದಲ್ಲಿ ಸೇವ್ ಮಾಡ್ಕೊಳ್ಳೋಣ. ಬ್ರೌಸ್ಗೆ ಹೋಗಿ ಡೆಸ್ಕ್ಟಾಪ್ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ 2 ಅಂತ ನೇಮನ್ನು ಚೇಂಜ್ ಮಾಡ್ತೇನೆ. ಸೇವ್ ಕೊಡ್ತೇನೆ. ಇದನ್ನು ಓಕೆ ಕೊಡ್ತಾ ಇದ್ದೇನೆ. ಸೊ ಈಗ ಎಕ್ಸ್ಪೋರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಈಗ ನಮ್ಮ ಎಕ್ಸ್ಪೋರ್ಟ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಆಗಿದೆ. ಈ ವಿಡಿಯೋ ಔಟ್ಪುಟ್ ಹೇಗಿದೆ ಅಂತ ನೋಡಬೇಕು ಅಂದರೆ ಎಸ್ ಅನ್ನು ಕೊಡೋಣ. Coronavirus is mutating. Prevention is better than cure. Please be indoor. ಸೊ ಹೀಗೆ ವಿಡಿಯೋ ಎಕ್ಸ್ಪೋರ್ಟ್ ಆಗಿ ಒಳ್ಳೆ ಕ್ವಾಲಿಟಿ ಒಂದು ವಿಡಿಯೋವನ್ನು ನಾವು ಇದ್ರ ಮೂಲಕ ಪಡ್ಕೊಳ್ಬಹುದಾಗಿದೆ. ಹೀಗೆ ನಾವು ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡಬಹುದಾಗಿದೆ.